ನಿಮಗೆ ವೈಯಕ್ತಿಕವಾಗಿ ಸಿನಿಮಾ ಅಂದ್ರೆ ಏನು ಸರ್? ಸಿನಿಮಾ ಅಂತಂದ್ರೆ ನಾನು ಅದು ಕಥೆಯೂ ಅಲ್ಲ, ಎಮೋಷನು ಅಲ್ಲ. ಅವ್ರ ಕ್ಯಾಮ್ರಾವನ್ನ ಒಂದು ಕಡೆ ಅರೇಂಜ್ ಮಾಡಿದ್ದನ್ನ ನೋಡಿ ನಿಮ್ಗೆ ಅನ್ಸುತ್ತೆ, ಅಯ್ಯೋ ನಾನು ಇದನ್ನ ಗಮನಿಸ್ಲೇ ಇಲ್ವಲ್ಲ ಅಂತ. ವೈಶಾಲಿ ಮೂಡಲ ಮನೆ ಮಾಡಕ್ಕೆ ಹೊರಟಾಗಲೇ 2 ಸೀರಿಯಲ್ ಮುಂಚೆ ಮಾಡಿಯಾಗಿತ್ತು. ಹಾಗಾಗಿ ದೊಡ್ಡ ಹೆಗ್ಗಳಿಕೆ ನಾನೇನು ತಿಳ್ಕೊಂಡಿಲ್ಲ. ಬೇಕು ಬೇಡಿಗಳು ಇವತ್ತೆಲ್ಲವನ್ನೂ ಡಿಕ್ಟೇಟ್ ಮಾಡ್ತಾ ಇದೆ. ಅದನ್ನು ತಡ್ಕೊಳಕ್ಕಂತೂ ಆಗಲ್ಲ. ಬಟ್ ನನ್ನ ಮಾರ್ಗ ಬೇರೆ ಆಗಿರ್ಬೋದು ಹೊರತು ಗುರಿ ಬೇರೆ ಆಗಲ್ಲ. ಇದು ವೈಶಾಲಿ ಅವರು ನಿಮ್ಮ ಜೀವನದ ಒಂದು ದೊಡ್ಡ ಭಾಗ. ನಿನ್ನೊಲುಮೆಯಿಂದಲೇ ಅನ್ನೋ ಒಂದು ಲೇಖನ ನನಗೆ ಸಿಕ್ತು. ಓದುವಾಗ ಪ್ರತಿಭಾವಂತ ನಟಿ, ನಿರ್ದೇಶಕಿ ಎಲ್ಲವೂ ಹೌದು. ಅವ್ರ ಕ್ಯಾಮ್ರಾವನ್ನ ಒಂದು ಕಡೆ ಅರೇಂಜ್ ಮಾಡಿದ್ದನ್ನ ನೋಡಿ ನಿಮ್ಗೆ ಅನ್ಸುತ್ತೆ, ಅಯ್ಯೋ ನಾನು ಇದನ್ನ ಗಮನಿಸ್ಲೇ ಇಲ್ವಲ್ಲ ಅಂತ. ಈ ಪ್ರಶ್ನೆ ನಾನು ಇಲ್ಲಿ ಯಾಕೆ ಕೇಳಿದೆ ಅಂದ್ರೆ, ಸಿನಿಮಾ ಕ್ಷೇತ್ರದಲ್ಲೂ ಕೂಡ ಮಹಿಳೆ ಈಗ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಕೂಡ ಹೆಣ್ಣಿಗೆ ಇಲ್ಲಿ ಕಷ್ಟನಾ? ಈ ಕ್ಷೇತ್ರ ಅಷ್ಟೊಂದು ಬಾಗಿಲು ತೆಗಿತಾ ಇಲ್ವಾ? ಇಂಡಿಯಾದಲ್ಲಿ ಕಷ್ಟ. ಇಂಡಿಯಾದಲ್ಲಿ ಅಂತಲ್ಲ, ಜಾಗತಿಕ ಮಟ್ಟದಲ್ಲೂ ಕೂಡ ಕೆಲವೇ ಬಹಳ ಮುಖ್ಯ ನಿರ್ದೇಶಕಿಯರು ಇದ್ದಾರೆ. ಅದಕ್ಕೆ ಕೊಡುವ ಕುಂಟುನೆವ ಏನು ಅಂತಂದರೆ, ಅದು ಬೇಕಾಗುವಂಥ ಫಿಸಿಕಲ್ ಸ್ಟ್ರೈನನ್ನು ತಡ್ಕೊಳಕ್ಕಾಗಲ್ಲ ಅಂದರೆ ವಿಚ್ ಇಸ್ ಕುಂಟುನೆವ, ಅದು ಮತ್ತೇನೂ ಅಲ್ಲ. ಯಾಕೆಂತಂದರೆ ಇವತ್ತು ಗಗನಯಾತ್ರೆಯಾಗಿ ಇದೆಲ್ಲ ಹೋಗುವಂಥವ್ರು ಇರುವಾಗ ಇದು ಅಂಥ ಒಂದು ಶ್ರಮವನ್ನು ಬೇಡೋದಿಲ್ಲ. ಈಗಂತೂ ಏನು ರೂಮಲ್ಲಿ AC ರೂಮಲ್ಲೇ ಕೂತ್ಕೊಂಡು ಡೈರೆಕ್ಟ್ ಮಾಡ್ಬೋದು. ಯಾಕಂದರೆ ಮಾನಿಟ್ರ್ ಇಲ್ಲಿರುತ್ತೆ. ನಮ್ಮ ಸೊಸೈಟಿ ಸ್ವೀಕರಿಸುವ ಮನೋಭಾವ ಇನ್ನು ಮೂಡಿಸ್ಕೊಳ್ಳಿಲ್ಲ ಅಂತ. ಭಾರತದಲ್ಲಂತೂ ಅದು ಮೂಡಿಸ್ಕೊಳ್ಳೋದು ಕಷ್ಟ ಅಂತ ಹೇಳಿ. ಕಷ್ಟ ಅಂತ ಏನಿಲ್ಲ. ಈಗ ಅಪರ್ಣಾ ಸೇನ್ ಅಂತವ್ರು ಇದ್ದಾರೆ, ಅನ್ನಪೂರ್ಣಾದೇವಿ ಅಂತವ್ರು ಯಾವಾಗ ಸಿನಿಮಾ ಮಾಡ್ತಾಯಿದ್ರು, ಒಳ್ಳೆ ಸಿನಿಮಾನ. ಭಾರತದಲ್ಲೇನಲ್ಲ, ಈಗ ಮಲಯಾಳಮಲ್ಲೂ ತುಂಬ ಜನ ವಿಮೆನ್ ಫಿಲ್ಮ್ ಮೇಕರ್ಸ್ ಬಂದಿದ್ದಾರೆ. ಅದೇನಾಗತ್ತೆ, ಒಂದು 2 ಬೇರೆ ಬೇರೆ ಕಾರಣಗಳಿಗೆ ಬಿಟ್ಟು ಹೋಗ್ತಾರೆ ಏನೋ ಗೊತ್ತಿಲ್ಲ. ಸಾಂಸಾರಿಕ ಕೆಲವು ಒತ್ತಡಗಳಿಂದಾಗಿ ಬಿಟ್ಟು ಹೋಗ್ಬೇಕಾಗತ್ತೇನೋ ಗೊತ್ತಿಲ್ಲ. ಕನ್ನಡದಲ್ಲಂತೂ ಕೆಲವೇ ನಿರ್ದೇಶಕರಿದ್ದಾರೆ. ಪ್ರೇಮಕಾರ ಅಂತೂ ಕಂಟಿನ್ಯೂಸ್ 4-5 ಸಿನಿಮಾ ಮಾಡಿದರು, ಒಳ್ಳೆ ಸಿನಿಮಾನೂ ಮಾಡಿದರು. ಇನ್ನು ಕೆಲವರು ಒಳ್ಳೆ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ. ಅದು ಇವತ್ತು ಈ ಥರದ ಸಿನಿಮಾ ಮಾಡೋದೇ ಕಷ್ಟ ಆಗಿದೆ. ಹಾಗಾಗಿ ಅದು ಗಮನ ಆಗ್ತಾ ಇಲ್ಲ. ಆ್ಯಂಡ್ ಮೇನ್ ಸ್ಟ್ರೀಮ್ ಸಿನಿಮಾದಲ್ಲಿ ಯಾಕೆ ಮಹಿಳಾ ಲೇಖಕರಿಗೆ ಮುಂದೆ ಬರೋಕ್ಕೆ ಆಗ್ತಾ ಇಲ್ಲ ಅನ್ನೋದು ಬರೀ ಕನ್ನಡಕ್ಕಷ್ಟೇ ಅಲ್ಲ, ತುಂಬ ಕಡೆ ಮೇನ್ ಸ್ಟ್ರೀಮ್ ಸಿನಿಮಾದಲ್ಲಿ ಯಾವುದೋ ಒಂದು 2 ಹಿಂದಿ ದೊಡ್ಡ ನಟಿಯರಾಗಿ ಬಂದು ಫರಾ ಖಾನ್ ಥರದವ್ರು ಆಗಿರ್ಬೋದು, ನಂದಿತಾ ದಾಸ್ ಆಗಿರ್ಬೋದು. ಬಟ್ ಅದು ಆಗಿಲ್ಲ ಅನ್ನೋದು ನಿಜ. ಯಾಕೆ ಅನ್ನೋದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ. ನಮ್ಮ ಮಾರ್ಕೆಟಿನ ಕೆಲವು ಒತ್ತಡಗಳು ಕಾರಣ ಆಗಿರುತ್ತೆ. ಈಗ ಕನ್ನಡದಲ್ಲೇ ವೈಶಾಲಿ ಮೂಡಲ ಮನೆ ಮಾಡೋಕ್ಕೆ ಹೊರಟಾಗಲೇ 2 ಸೀರಿಯಲ್ ಮುಂಚೆ ಮಾಡಿಯಾಗಿತ್ತು. ಆದರೂ ಹೆಂಗಸಿಗೆ ಏನು ಮಾಡೋಕ್ಕೆ ಬರುತ್ತೆ ಅಂಥೇಳಿ ಅದು ಯಾವಾಗ ಅಭೂತಪೂರ್ವವಾದಂಥ ಯಶಸ್ಸನ್ನು ಕಾಣ್ತೋ ಆವಾಗ ಇವರು ಡೈರೆಕ್ಟ್ ಮಾಡ್ತಾರೆ, ಮಾಡಬಲ್ಲರು ಅಂತ. ಆದರೆ ಆಮೇಲಾದರೂ ಏನು ಬದಲೇನಾಗಿಲ್ಲಲ್ಲ. ಕನ್ನಡದಲ್ಲೇ ಅಷ್ಟು ಯಶಸ್ವಿಯಾದಂಥ ಇನ್ನೊಂದು ಸೀರಿಯಲ್ ಬಂದಿಲ್ಲ ಅಂತ ಆಗಿತ್ತು. ಅವರು ಫಸ್ಟ್ 200 ಎಪಿಸೋಡ್ಸ್ ಅವ್ರು ಮಾಡಿದ್ದು, 200 or 250 ಏನೋ. ಅದು ಇಡೀ ಒಂದು ಹಂತದಲ್ಲಂತೂ ಇಡೀ ದಕ್ಷಿಣ ಭಾರತದಲ್ಲೇ ಅತ್ಯಂತ ಹೆಚ್ಚಿನ ವ್ಯೂವರ್ಶಿಪ್ ಇದ್ದಂಥ, ಏನಂತಾರೆ TRP ಇದ್ದಂಥ ಇದಾಗಿತ್ತು. ಅಷ್ಟಾದರೂ ಕನ್ನಡದಲ್ಲಿ ಇವತ್ತಿಗೂ ಎಷ್ಟು ಜನ ವಿಮೆನ್ ಡೈರೆಕ್ಟರ್ಸ್ ಇದ್ದಾರೆ. ಬಹುಶಃ ಓಪನ್ ಅಪ್ ಆಗ್ತಾ ಇಲ್ಲ. ಸಂದೇಹ ಏನೋ ನಮ್ಮ ಸಂಪ್ರದಾಯ ಮನಸ್ಸು ಅದನ್ನು ಒಪ್ಪಲ್ವೇನೋ ಅಂತ ಅನ್ಸುತ್ತೆ. ಒಂದು ಥರದಲ್ಲಿ ಇನ್ಯಾರೋ ಕತೆ ಹೇಳಿದರು, ನಾನು ಆರ್ಡರ್ ಕೊಟ್ಟರು ತಗೊಳ್ಳಲ್ಲ ಅಂತ. ಡೈರೆಕ್ಟರ್ ಆರ್ಡರ್ ಕೊಡೋದು ಇನ್ಯಾರು ಆರ್ಡರ್ ಕೊಡೋಕ್ಕೆ ಸಾಧ್ಯ? ಅವನೇ ಕೊಡ್ಬೇಕಾಗತ್ತೆ, ಅವನೇ ಸೂಚನೆ ಕೊಡ್ಬೇಕಾಗತ್ತೆ. ಅದು ಒಂದು ಕೆಳಗಡೆಯ ಪೋಸ್ಟ್ ಸಣ್ಣ ಹುಡುಗನೇ ಇರ್ಲಿ, ಒಬ್ಬ ಹೆಂಗಸು ಆರ್ಡರ್ ಕೊಟ್ಟಾಗ ಅವನಿಗೆ ತಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಅಂತ. ಅದು ಬಹಳ ದೊಡ್ಡ ಏನಂತಾರೆ ದುಃಖದ ಸಂಗತಿ. ಇದು ಸಾಕ್ಷ್ಯಚಿತ್ರಗಳನ್ನ ಕೂಡ ಮಾಡಿದ್ರಿ ಸರ್. ಸಿನಿಮಾಕ್ಕೂ ಸಾಕ್ಷ್ಯಚಿತ್ರಗಳ ಕ್ಯಾಮರಾ ಸೆಟ್ ಒಂದೇ ರೀತಿ ಇದ್ರೂ ಕೂಡ ಅಲ್ಲಿ ಇರುವ ಒಂದಷ್ಟು ಭೇದಗಳು ನಿಮ್ಮ ಪ್ರಕಾರ ಏನು? ನಾನು ವೆಂಕಟೇಶ್ ಕುಮಾರ್ ಅವ್ರ ಮೇಲೆ ಮಾಡಿದ್ರಿ, ನೀವು ಅನಂತಮೂರ್ತಿ ಅವರ ಬಗ್ಗೆ ಕೂಡ ಮಾಡಿದ್ರಿ, ನಾಟ್ ಎ ಬಯೋಗ್ರಫಿ ಅಂತ. ಏನನ್ನ ನೀವು ಹಿಡಿಲಿಕ್ಕೆ ಕಷ್ಟಪಡ್ತೀರಿ ಸಾಕ್ಷ್ಯಚಿತ್ರದಲ್ಲಿ? ಸಿನಿಮಾದಲ್ಲಿ ಇರುವ ಯಾವ ಸ್ವಾತಂತ್ರ್ಯ ಇಲ್ಲಿ ಇರೋದಿಲ್ಲ. ನನಗೆ ಫಿಲ್ಮ್ಸ್ ಡಿವಿಷನ್ ಡಾಕ್ಯುಮೆಂಟ್ರಿ ಫಿಲ್ಮ್ ಮಾಡೋಕ್ಕೆ ಬಂದಾಗ
ಅಡೂರು ಗೋಪಾಲಕೃಷ್ಣನ್ ಮೇಲೆ ಮಾಡಿ ಅಂತಂದ. ಅಡೂರು ಹೇಳಿದಂತೆ ಗಿರೀಶ್ ಮಾಡೋಕ್ಕೆ ಒಪ್ಪಿದ್ರೆ ನಾನು ಪರ್ಮಿಷನ್ ಕೊಡ್ತೇನೆ ಅಂತ. ನಾನು ಅಡೂರು ಗೋಪಾಲಕೃಷ್ಣ ಅವ್ರಿಗೆ ಫೋನ್ ಮಾಡಿದೆ. ನಾನು ಹೇಳಿದೆ, ನಾನು ಬೇಸಿಕಲಿ ಫೀಚರ್ ಫಿಲ್ಮ್ ಮೇಕರು, ನನಗೆ ಡಾಕ್ಯುಮೆಂಟ್ರಿ ನಾವು ಗೊತ್ತಿಲ್ಲ, ಮಾಡಿದ್ದೀನಿ ಒಂದೆರಡು ಅಂತ. ಇಲ್ಲ, ನೀವು ಮಾಡು, ನಿನ್ನೆ ಬೇರೆ ಥರದಲ್ಲೇ ಮಾಡ್ತೀಯಾ ಅಂತಂದರು. ನಾನು ಇವತ್ತಿಗೂ ನನ್ನನ್ನು ಡಾಕ್ಯುಮೆಂಟ್ರಿ ಫಿಲ್ಮ್ ಮೇಕರ್ ಅಂತ ಕರೆಯೋದಕ್ಕೆ ಇಷ್ಟಪಡಲ್ಲ. ಅಲ್ಲ, ಯಾಕಂದರೆ ನಾನು ಡಾಕ್ಯುಮೆಂಟ್ರಿ ಫಿಲ್ಮ್ ಮೇಕರ್ ಅಲ್ಲ. ನನ್ನ ಸಿನಿಮಾಗಳೇನಿದ್ರು ವ್ಯಕ್ತಿ ಚಿತ್ರಣಗಳಷ್ಟೇ. ಡಾಕ್ಯುಮೆಂಟ್ರಿ ಫಿಲ್ಮ್ ಮೇಕರ್ ಅಂದರೆ ನನ್ನ ದೃಷ್ಟಿಯಲ್ಲಿ ಫಿಲ್ಮ್ಸ್ ದಟ್ ರೀಇಂಟರ್ಪ್ರಿಟ್ ರಿಯಲ್. ನನ್ನ ಸಿನಿಮಾ ಅದು ಮಾಡಿಲ್ಲ, ನನ್ನ ಡಾಕ್ಯುಮೆಂಟ್ರಿ ಅದು ಮಾಡಲ್ಲ. ಯಾಕಂದರೆ ಘಟನೆಗಳು ಆಗಿ ಹೋಗ್ತಿರುತ್ತಲ್ಲ, ಅದನ್ನು ಆ ಕ್ಷಣದಲ್ಲೇ ನಾವು ಕೂತ್ಕೊಂಡು ವ್ಯಾಖ್ಯಾನ ಮಾಡ್ತಾ ಹೋಗ್ಬೇಕು. ಆನಂದ್ ಪಟವರ್ತನವ್ರು ಮಾಡ್ತಾರಲ್ಲ ಆ ಥರದ್ದು. ನಾನು ಅದಲ್ಲ. ನಾನು ಮಾಡಿರೋ 4 ಸಿನಿಮಾಗಳು, 4-5 ಸಿನಿಮಾಗಳು ಅವು ವ್ಯಕ್ತಿ ಚಿತ್ರಣಗಳು. ಆ ವ್ಯಕ್ತಿ ಚಿತ್ರಣವನ್ನು ಇವರು ಇಲ್ಲಿ ಹುಟ್ಟಿದ್ರು, ಇಲ್ಲಿ ಬೆಳೆದು ಅಂತ ಹೇಳಲ್ಲ. ನಾನು ಬೇರೆ ಥರದಲ್ಲಿ ಮಾಡ್ತೇನೆ. ವ್ಯಕ್ತಿಯನ್ನು ಹೇಳ್ದೇನೆ ಅವರ ಕಾನ್ಸೆಪ್ಟ್ಸ್ಗಳನ್ನ, ಅವರ ಐಡಿಯಾಗಳನ್ನು ಮಾಡ್ಕೊಂಡು ಹೋಗ್ತೇನೆ. ನಾನು ಮಾಡಿರೋದು ನಿರಂಜನರ ಮೇಲೆ ಒಂದು ಚಿಕ್ಕ ಫಿಲ್ಮ್ ಮಾಡಿದ್ದೀನಿ. ಅದು ಸ್ವಲ್ಪ ವ್ಯಕ್ತಿ ಚಿತ್ರಣ ನನ್ನ ಇದರಲ್ಲಿ ಬರೋಲ್ಲ. ಬಟ್ ಕೆ ಕೆ ಹೆಬ್ಬಾರ್ ಅವ್ರ ಮೇಲೆ ಪ್ರತಿಮಾ ಲೋಕದಲ್ಲೊಂದು ಪಯಣ ಅಂತ ಮಾಡಿದ್ದೀನಿ, ಇದಕ್ಕೆ ರಾಜ್ಯ ಸರ್ಕಾರಕ್ಕೆ. ಅದು ಅಷ್ಟೇ, ಕೆ ಕೆ ಹೆಬ್ಬಾರ್ ಅವರ ಚಿತ್ರಯಾನ ಏನು ಇದು ಅದರ ಬಗ್ಗೆ ಮಾಡಿದ್ದಾನೆ. ಯಾವ ರೀತಿಯಲ್ಲಿ ಅವರ ಹೊರಗಡೆಯ ಒತ್ತಡದಿಂದಾಗಿ ಅವರ ಶೈಲಿ ಬದಲಾಯಿತು ಆಯಿತು ಅಂತ. ನಾನು ಎಲ್ಲೂ ಕಟ್ಟಂಗೇರಿ ಕೃಷ್ಣ ಹೆಬ್ಬಾರು ಇಂಥಲ್ಲಿ ಹುಟ್ಟಿದ್ರು ಅಂತ ಏನೂ ಇಲ್ಲ ಅದರಲ್ಲಿ. ಆನಂತರ ಮಾಡಿದ್ದ ಅನಂತಮೂರ್ತಿ ಬಗ್ಗೆ, ಅದು ಅಷ್ಟೇ ನಾಟ್ಯ ಬಯೋಗ್ರಫಿಯಿಂದ ಮುಂಚೆನೇ ಹೇಳ್ಕೊಂಡ್ಬಿಡ್ತೀನಿ. ಯಾಕೆಂತಂದರೆ ಇಟ್ಸ್ ಅಬೌಟ್ ಅವರ ಐಡಿಯಾಸ್. ಯಾಕಂದರೆ ಅನಂತಮೂರ್ತಿ ನಾನು ಭಾಳ ಮುಖ್ಯವಾಗಿ ಕಾಣೋದು ಕೇವಲ ಕಥೆಗಳಿಂದ ಅಥವಾ ಕಾದಂಬರಿಗಳಿಂದಲ್ಲ, ಅವರ ಚಿಂತನೆಗಳಿಂದ ಅವರು ಅದಕ್ಕಿಂತಲೂ ಹೆಚ್ಚು ಮುಖ್ಯರಾಗಿ ನನಗೆ ಕಾಣಿಸ್ತಾರೆ. 18 ವಾಲ್ಯೂಮ್ ಇದು ಬರೆದಿದ್ದಾರೆ. ಅಷ್ಟು ವೈಚಾರಿಕವಾಗಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡಿದ್ದಾರೆ. ಬರೀ ಆಗು ಹೋಗುಗಳ ಬಗ್ಗೆ ಅಲ್ಲ, ತುಂಬ ಆಳವಾದ. ಆನಂತರ ಅಡೂರು ಗೋಪಾಲಕೃಷ್ಣನ್ ಬಗ್ಗೆನೂ ಅಷ್ಟೇ. ಅದರಲ್ಲಿ ಎಲ್ಲೂ ಒಂದು ಕಡೆ ಅಡೂರು ಗೋಪಾಲಕೃಷ್ಣನ್ ಹುಟ್ಟಿದ್ದೆಲ್ಲಿ ಬೆಳೆಸಿದ್ದೆಲ್ಲಿ ಹೇಳಲ್ಲ. ಅವರು ಯಾವ ರೀತಿಯಲ್ಲಿ ಇಮೇಜನ್ನು ಕಟ್ಟಿದ್ರು, ಯಾವ ರೀತಿ ಇಮೇಜನ್ನು ಬೆಳೆಸಿದ್ರು, ಅವರ ಇಮೇಜಿನ ಹಿಂದಿನ ಫಿಲಾಸಫಿ ಏನು ಅಂತ ಮಾತಾಡ್ತಾರೆ. ಯಾಕಂದರೆ ನಾವು ವಿಜುವಲ್ಸ್ ಬಗ್ಗೆ ಬಂದಾಗ, ಇದ್ರ ಬಗ್ಗೆ ಅದಕ್ಕೊಂದು ಫಿಲಾಸಫಿ ಇರುತ್ತೆ ಅನ್ನೋದು ಕೂಡ ನಾವು ಮಾತಾಡಲ್ಲ. ಬಟ್ ನಿಮಗೆ ಅನಂತಮೂರ್ತಿ ಅವರ ಡಾಕ್ಯುಮೆಂಟ್ರಿ ಮಾಡುವಾಗ ಬೇಕಾದಷ್ಟು ಸಾಮಗ್ರಿ ಇತ್ತು. ವೆಂಕಟೇಶ್ ಕುಮಾರ್ದು ಡಾಕ್ಯುಮೆಂಟ್ರಿ ಮಾಡುವಾಗ ಸಾಮಗ್ರಿ ಎಲ್ಲಿದೆ? ಏನಿದ್ರು ಅವರು ಹಾಡಬೇಕು. ಬಟ್ ಹಾಡಲ್ಲೇ ನಾನು ಅವ್ರು ಯಾವ ರೀತಿಯಲ್ಲಿ ಭಿನ್ನ ಅನ್ನೋದು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಹೋದೆ. ಇಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಅವರ ಕುಟುಂಬದ ಇದನ್ನು ಕೂಡ ತಂದೆ, ಬಯೋಗ್ರಫಿಯಲ್ ಎಲಿಮೆಂಟ್ಸ್ ಕೂಡ ತರ್ತಾ ಹೋದೆ. ಯಾಕಂದರೆ ವೆಂಕಟೇಶ್ ಕುಮಾರ್ ಬಗ್ಗೆ ಮಾತಾಡೋ ಎಲ್ಲರೂ ಹೇಳೋದು ಅವರ ಸರಳ ವ್ಯಕ್ತಿತ್ವವನ್ನು ಹೇಳ್ತಾ ಹೋಗ್ತಾರೆ. ಆ ಸರಳ ವ್ಯಕ್ತಿತ್ವ ಅವರ ಸಂಗೀತದಲ್ಲೂ ವ್ಯಕ್ತವಾಗುತ್ತೆ ಅಂತ ಒಂದು ಇದರಲ್ಲಿ ಗಿರೀಶ್ ಕಾರ್ನಾಡ್ರ ಸಂದರ್ಶನದಲ್ಲೂ ಹೇಳ್ತಾರೆ ಅವರು. ನನಗೆ ಅದನ್ನು ಹಿಡಿಬೇಕಾಗಿತ್ತು. ಯಾಕಂದರೆ ಬರೀ ಚಿಂತನೆ ಅಲ್ಲ, ಇಲ್ಲಿ ಚಿಂತನೆ ಅಲ್ಲ, ಬಟ್ ಅವರ ಇದು ವೈಶಿಷ್ಟ್ಯ ಏನು ಅವರ ಸಂಗೀತದಲ್ಲಿ ಅಂತ ಹೇಳ್ತಾ ಅವರು ಯಾವುದೇ ಒಂದು ಇದಕ್ಕೆ ಬದ್ಧರಾಗಲಿಲ್ಲ. ಎಲ್ಲವನ್ನೂ ಮಿಕ್ಸ್ ಮಾಡೋದಕ್ಕೆ ಟ್ರೈ ಮಾಡಿದರು. ಘರಾಣೆ ಬಗ್ಗೆನೇ ಅವ್ರು ಒಂದು ಮಾತು ಹೇಳ್ತಾರೆ, ಒಂದು ಘರಾಣೆ ಬೇಸಿಕ್ಸ್ ರೀ, ಆಮೇಲೆ ನೀವು ಅದು ಬದಲಾಗದೇ ಇದ್ದರೆ ಬದಲಾಗ್ತಾ ಹೋಗಬೇಕು. ಹಾಗೆ ಇದಕ್ಕೆಲ್ಲ ಎಲ್ಲಿಂದ ಪ್ರೇರಣೆ ಕೊಟ್ಟಿದ್ದು ಅಂತ ಹೇಳಿದಾಗ ಮನೆ ಆ ವಾತಾವರಣವನ್ನು ಕೂಡ ಕೊಡ್ತು. ಆಮೇಲೆ ಅವರು ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ. ಅವರು ಅಧ್ಯಾಪಕರಾಗಿದ್ದಾರೆ, ಆಮೇಲೆ ಸಂಗೀತಗಾರರಾಗಿದ್ದಾರೆ, ಆಮೇಲೆ ಇದು ಏನೋ ಸ್ಟೂಡೆಂಟ್ಸ್ಗಳನ್ನು ಟ್ರೈನ್ ಮಾಡಿ ಅದೆಲ್ಲದನ್ನೂ ಹೇಳಬೇಕು. ಆಕಾಶವಾಣಿ ಕಲಾವಿದರಾಗಿದ್ದಾರೆ. ಅದಕ್ಕೆ ಅದನ್ನು ಆ ಭಾಗಗಳನ್ನು ಮಾಡ್ಕೊಂಡು ಅದನ್ನೆಲ್ಲ ಅವಾಗ ಕೌಟುಂಬಿಕ ಸಂಬಂಧಗಳು ಕೂಡ ಇದನ್ನು ಕಾರಣ ಆಗಿರುತ್ತೆ ಅನ್ನೋದು ಹೇಳೋದಿತ್ತು. ಅದನ್ನ ಹೇಳಿದೆ. ಈಗ ನನ್ನ ಸಿನಿಮಾಗಳ ಹಿಂದಿನ ಪ್ರೇರಣೆ ಅನ್ನೋದ್ರ ಬಗ್ಗೆ ನಾನೇನು ಪುಸ್ತಕನೂ ಬರೆದಿದ್ದೀನಿ. ಬಿಂಬ ಮತ್ತು ಬಿಂಬನ ಅಂತ. ಬಿಂಬನ ಅಂತ. ಆಗ ಸ್ವಪ್ನ ಸಾರಸ್ವತನ ಕಾದಂಬರಿ ಮೂಲಕ ಗೋಪಾಲಕೃಷ್ಣ ಬಹಳ ಸಾಹಿತ್ಯ ಲೋಕದಲ್ಲಿ ಪರಿಚಯ ಅಲ್ಲ. ಅವರು ನಾನು ಕೂತ್ಕೊಂಡು ಈ ಮಾಧ್ಯಮವನ್ನು, ಆ ಮಾಧ್ಯಮದ ಇತಿಮಿತಿಗಳನ್ನು ಚರ್ಚೆ ಮಾಡಿದ್ವಿ. ಸುಮಾರು 400 ಪುಟದ ಇದು ಪುಸ್ತಕ ಅದು. ಅದರ ಇದೆಲ್ಲ ಈ ಹೇಳಿರೋ ಅಷ್ಟು ವಿಷಯಗಳನ್ನು ಅಲ್ಲಿ ಭಾಳ ದೀರ್ಘವಾಗಿ ವಿಶ್ಲೇಷಣೆ ಮಾಡಿದ್ದೀವಿ. ಇದು ಸಾಕ್ಷ್ಯಚಿತ್ರವನ್ನು ತಗೊಂಡಿಲ್ಲ, ಬಟ್ ಸಿನಿಮಾಗಳನ್ನು ಮತ್ತು ಅದರ ಹಿಂದಿನ ಪ್ರೇರಣೆ ಏನು, ಜಾಗತಿಕ ಮಟ್ಟದಲ್ಲಿ ಏನಾಗಿದ್ದು ಅದ್ರ ಪ್ರೇರಣೆ ಕೊಡ್ತು ಅನ್ನೋದನ್ನು ಕೂಡ ಹೇಳಿದೆ. ಜಾಗತಿಕ ಮಟ್ಟ ಅಂತ ಹೇಳಿದ್ರೆ ನಿಮ್ಮ ತುಂಬ ಚಿತ್ರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರೋದು. ನೀವು ಫಿಲ್ಮ್ ಫೆಸ್ಟಿವಲ್ಗೆ ಹೋಗಿದ್ದೀರಿ. ನಿಮ್ಮ ಚಿತ್ರಗಳನ್ನು ಅಲ್ಲಿ ಹೇಗೆ ನೋಡ್ತಾರೆ ಸರ್? ನಿಮಗೆ ಯಾವ ರೀತಿಯ ಫೀಡ್ಬ್ಯಾಕ್ ಸಿಗ್ತಾ ಹೋಯ್ತು? ನಮ್ಮಲ್ಲಿ ಅಂತಾರಾಷ್ಟ್ರೀಯ ಅಂದ ತಕ್ಷಣ ಅವ್ರು ಏನೋ ಬೇರೆ ಪ್ರಪಂಚದಿಂದ ಬಂದವರು ಅಂತ ತಿಳ್ಕೊತೀವಿ, ಅದು ಸುಳ್ಳು ಇಲ್ಲ. ನಮ್ಮಷ್ಟೇ ಹುಬ್ರು ಒಂದು ಸಿನಿಮಾ ನೋಡ್ತಾರೆ, ನಮ್ಮಷ್ಟೇ ತುಂಬ
ತಿಳಿದವರು ಬಂದು ನೋಡ್ತಾರೆ, ಜ್ಞಾನಿಗಳು ಬಂದು ನೋಡ್ತಾರೆ. ಇಲ್ಲಿ ಹೇಗೆ ಬರುತ್ತೆ ಪ್ರತಿಕ್ರಿಯೆ, ಅಲ್ಲೂ ಬರುತ್ತೆ. ಎಷ್ಟು ಮಟ್ಟಿಗೆ ಅಂತಂದರೆ, ನಾನು ಸುರಿನಾಮಲ್ಲಿ ಒಂದು ಫೆಸ್ಟಿವಲ್ನಲ್ಲಿ ನನ್ನ ಕ್ರೌರ್ಯ ತೋರಿಸಿದ್ದೆ. ಕ್ರೌರ್ಯದಲ್ಲಿ TN ಸೀತಾರಾಮ್ ಅವ್ರ ಕಥೆ ಅಂತ ಆಗಲೇ ಹೇಳಿದ್ನಲ್ಲ, ಒಂದು ಸಣ್ಣ ಫ್ಯಾಮಿಲಿ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಅವರಿಗೆ ಒಂದು ಅಜ್ಜಿ ಇರುತ್ತೆ, ಅಜ್ಜಿನ ಸಾಗಾಕ್ಬೇಕು, ಆ ಥರದ್ದೇನೋ ಕತೆ ಬರುತ್ತೆ. ಸಿನಿಮಾ ನೋಡಿದಾಗ ಕೆಲವ್ರನ್ನ ಇಷ್ಟಪಟ್ಟರು, ಕೆಲವರಿಗೆ ದೊಡ್ಡ ಸಮಸ್ಯೆ ಬಂತು. ಅಲ್ಲ, ಇದು ಇಂಡಿಯಾ ಸಿನಿಮಾ ಅಂತೀರಾ, ಇದು ಎಲ್ಲೂ ಮುಸ್ಲಿಂ ಹಿಂದೂ ಸಂಘರ್ಷ ಇಲ್ಲ, ಎಲ್ಲೂ ಬಡತನ ಇಲ್ಲ, ಎಲ್ಲೂ ಮಹಾರಾಜರು ತೋರಿಸಲ್ಲ, ಇದು ಯಾವ ಇಂಡಿಯಾ ಅಂತ. ಸೊ ನಾನು ಹೇಳಿದೆ, ನೋಡಿ ಇದನ್ನು ನಾನು ನೋಡಿದ ಇಂಡಿಯಾ, ನಿಮ್ಮ ಯಾವುದೋ ಇದರಲ್ಲಿ ನಿಮ್ಮ ತಲೆಯಲ್ಲಿ ಒಂದು ಬೇರೆ ಇಂಡಿಯಾ ಕೊತ್ತಿದ್ದು ನಾನೇನು ಮಾಡೋಕ್ಕೆ ಬರೋಲ್ಲ. ಅದೇ ಸಮಯಕ್ಕೆ ಸರಿಯಾಗಿ ಅದೇ ಫೆಸ್ಟಿವಲ್ ತೋರಿಸಿದ ಇನ್ನೊಂದು ಭಾರತೀಯ ಸಿನಿಮಾದಲ್ಲಿ ರಸ್ತೆಯಲ್ಲಿ ಹಿಂದೂ ಮತ್ತು ಮುಸ್ಲಿಮ್ಗಳು ಹೊಡೆದಾಟ ಇತ್ತು. ಅದರಲ್ಲಿದೆ, ನಿಮ್ಮದ್ರಲ್ಲಿಲ್ಲ ಅಂತ. ಅದು ಬಾಂಬೆ ಕತೆ, ಬಾಂಬೆಲಿದೆ. ನನ್ನ ಕತೆ ಏನು ಕೋಲಾರದಲ್ಲಿ ಇಲ್ಲ, ನಾನೇನು ಮಾಡಲಿ ಹಿಂದೂ ಮುಸ್ಲಿಮ್ಗಳು. ಸೊ ಈ ಥರ ಬಂದದ್ದು ಇದೆ. ಅನೇಕ ವೇಳೆ ಅಲ್ಲಿ ಬರುವ ಇದು ನಮ್ಮ ಕಲ್ಚರಿಗೆ ಸಂಬಂಧಪಟ್ಟಿದ್ದು, ನಮ್ಮ ಜೀವನ ಕ್ರಮಕ್ಕೆ ಸಂಬಂಧಪಟ್ಟಿದ್ದು, ನಮ್ಮ ಸಾಂಸ್ಕೃತಿಕ ಸಂದರ್ಭಗಳಿಗೆ ಸಂಬಂಧ. ಹಾಗಾಗಿ ದೊಡ್ಡ ಹೆಗ್ಗಳಿಕೆ ನಾನೇನು ತಿಳ್ಕೊಂಡಿಲ್ಲ. ರಾಜೀವ್ ತಾರಾನ ಒಂದ್ಸಲ ಹಿಂಗೆ ಪ್ರಶ್ನೆ ಕೇಳಿದಾಗ, ಅಲ್ಲೆಲ್ಲೋ ಏನೋ ಯಾರೋ ಪ್ಯಾರಿಸಲ್ಲಿ ಚಪ್ಪಾಳೆ ಹೊಡೆದ್ರೆ ನನಗದು ಏನು ವಿಶಿಷ್ಟ ಅನ್ಸಲ್ಲ ಕಣಯ್ಯ. ನಂಗೆ ಬೆಂಗಳೂರಲ್ಲಿ ಚಪ್ಪಾಳೆ ಹೊಡೆದ್ರೆ, ಧಾರವಾಡದಲ್ಲಿ ಚಪ್ಪಾಳೆ ಹೊಡೆದ್ರೆ ಅದು ದೊಡ್ಡದು. ಯಾಕೆ ಅಂತಂದರೆ ಇವ್ರಿಗೆ ಸಂಗೀತ ಗೊತ್ತು, ಹಿಂದೂಸ್ತಾನಿ, ಅವ್ರಿಗೇನು ಗೊತ್ತಿಲ್ಲ, ಶಬ್ದನೇ ಹೊಸ್ತು, ಸೊ ಚಪ್ಪಾಳೆ ಹೊಡಿತಾರೆ. ಅದು ನಿಜವೂ ಕೂಡ. ನಮಗೆ ಎಷ್ಟೋ ಸಲ ಕಂಡಾಗ ಅವರು ಸಿನಿಮಾಕ್ಕೆ ಪ್ರತಿಕ್ರಿಯಿಸ್ತಾ ಇದ್ದಾರಾ, ಅಲ್ಲಿ ಆ ಕಲ್ಚರಲ್ ಸಿಚುವೇಶನ್ ಅವ್ರಿಗೊಂದು ಕುತೂಹಲ ಇದು ಅಂತಲ್ಲ, ಕೆಟ್ಟದ್ದು ಅಂತಲ್ಲ, ಅಥವಾ ತೋರಿಸ್ಬೋದು ಅಂತಲ್ಲ, ತೋರಿಸ್ಲೇಬೇಕು. ಆದ್ರೆ ಅವ್ರ ಕುತೂಹಲ ಇರೋದು ಅದೇನು ಅಂತ, ಅದೇ ಅವ್ರು ಯಾಕೆ ಒಬ್ರು ಇವ್ರು ಕೇಳ್ತಾರೆ, ತಾಯಿ ಸಾಹೇಬದಲ್ಲಿ ಅಕ್ಕ ಸಾಹೇಬ್ರು ಯಾಕೆ ಬಿಳಿ ಸೀರೆ ಉಡ್ತಾರೆ, ನಾಯಿ ನೆರಳಲ್ಲಿ ಅವಳು ಯಾಕೆ ಕೆಂಪು ಸೀರೆ ಉಡ್ತಾರೆ ಅಂತ. ಅದು ಕಲ್ಚರಲ್ ಕಾಂಟೆಕ್ಸ್ಟ್ ಏನೇ ಹೊರತು ಕ್ಲಾರಿಫಿಕೇಶನ್ ಹೊರತು ಇದೇ ಆಗಲ್ಲ. ಅದ್ರ ಬಗ್ಗೆ ವಿವರಣೆ ಕೊಟ್ಟೆ, ಅವರಿಗೂ ಇಷ್ಟ, ಅವ್ರಿಗೆ ಅದೇ ಆಗ್ತಿರತ್ತೆ. ಇದು ಅವ್ರು ಹೆಂಗೆ ಬದುಕ್ತಾರೆ, ಇವ್ರು ಹೆಂಗೆ, ಅವ್ರಿಗೆ ಇದೆಲ್ಲ ಮುಖ್ಯನೇ ಆಗಿರಲ್ಲ. ಅದು ಅಮುಖ್ಯ ಅಂತಲ್ಲ, ಅದು ಅಷ್ಟಕ್ಕೆ ಸೀಮಿತ ಆಗ್ಬಿಡುತ್ತೆ ನಮ್ಮ ಅನಾಲಿಸಿಸು ಅಂತ ಅಲ್ಲಿ. ಹಾಗಾಗಿ ನನಗೆ ಬಹಳ ಮುಖ್ಯ ಇಂಡಿಯನ್ ಇವ್ರು ಹೇಗೆ ಪ್ರತಿಕ್ರಿಯೆ ಇರ್ತಾರೆ ಅಂತ. ಅಂದರೆ ಇಂಡಿಯನ್ ಅಂದಾಗಲೂ ನಾವು ಒಂದು ಥರ ಅಂತ ಹೇಳೋಕ್ಕಾಗಲ್ಲ. ನಾನು ಗೋರಖ್ಪುರದಲ್ಲಿ ನನ್ನ ಹಸೀನಾ ತೋರಿಸೋದು ಬಹಳ ಇಷ್ಟಪಟ್ಟು, ಅದಕ್ಕಿಂತ ಹೆಚ್ಚಾಗಿ ನಾನು ಕನಸೆಂಬ ತೋರಿಸ್ತಾ ಇದ್ದೆ, ಬಹಳ ಇಷ್ಟಪಟ್ಟರು ಅವರು. ಅವರಿಗೆ ಆ ನಟ ಎಷ್ಟೋ ಜನ ದೊಡ್ಡ ನಟ ಅನ್ನೋದು ಕೂಡ ಗೊತ್ತಿರಲಿಲ್ಲ, ಭಾಳ ಚೆನ್ನಾಗಿ ಮಾಡಿದ್ದಾನೆ ಅವನು ಅಂತ. ಎಷ್ಟು ಮಟ್ಟಿಗೆ ನಡೆದ ಅಂದ್ರೆ, ಒಬ್ಬರು ಬಂದು ಅದಾದಮೇಲೆ ನೀವು ಪ್ರೇಮಚಂದ್ರ ಗೋದಾನ್ ಮಾಡಬೇಕು, ಇದೇ ನಟನ್ನ ಹಾಕ್ಕೊಂಡು ಹೋರಿಯಾ ಅಂತಂದು ಬರ್ತಾರೆ, ಹೋರಿ ಅವನ್ನ ಪಾತ್ರದಲ್ಲಿ ಹಾಕೊಂಡು ಮಾಡಬೇಕು ಅಂತ. ಅಷ್ಟರ ಮಟ್ಟಿಗೆ ಅವ್ರು ಇಂಪ್ರೆಸ್ ಆಗಿದ್ದು. ಆದರೆ ನಿಜವಾಗೂ ಎಲ್ಲಿ ಬರುತ್ತೆ ಅಂತಂದರೆ, ಎಲ್ಲಿ ಸಿನಿಮಾದ ಬಗ್ಗೆ, ಸಾಹಿತ್ಯದ ಬಗ್ಗೆ, ಇಲ್ಲಿ ನಡೀತಿರುವ ಎಲ್ಲ ಸಾಮಾಜಿಕ ಆಗುಗಳ ಬಗ್ಗೆ ಎಚ್ಚರ ಇರುತ್ತೋ ಅಂಥವ್ರು ಎತ್ತುವ ಕೆಲವು ಪ್ರಶ್ನೆಗಳು ನನಗೆ ಭಾಳ ಮುಖ್ಯ ಅಂತ ಕಾಣಿಸುತ್ತೆ. ಸರ್, OTTಗಳ ಯುಗ ಇದು. ಸೆನ್ಸಾರ್ ಇಲ್ಲದೆ ಬೇಕಾದ್ದು ಬೇಡದ್ದು ಎಲ್ಲವೂ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಸಿಗ್ತಾ ಇದೆ. ಒಬ್ಬ ಒಳ್ಳೆಯ ಚಿತ್ರಗಳನ್ನು ಕೊಟ್ಟವರು, ಕೊಡಬೇಕು ಅಂತ ಇನ್ನೂ ಇರುವವರು, ಈ ಬೆಳವಣಿಗೆಯನ್ನು ಹೇಗೆ ನೋಡ್ತೀರಿ? OTT ಮತ್ತು ಡಿಜಿಟಲ್ ಸಿನಿಮಾ ಬಂದಾಗ ನನ್ನ ದೊಡ್ಡ ನಿರೀಕ್ಷೆ ಏನಿತ್ತು ಅಂತಂದರೆ, ಈ ಥರದ ಸಿನಿಮಾಗಳಿಗೆ ಒಂದು ಪ್ರೇಕ್ಷಕ ಸಿಗ್ತಾರೆ. ನಾನು ಯಾವಾಗಲೂ ಹೇಳಿದ್ದೆ ನೋಡಿ, ಯಾವಾಗ ನಾನು ಸಿನಿಮಾ ಮಾಡಿದರೆ ಒಬ್ಬ ನ್ಯೂಯಾರ್ಕಲ್ಲಿದ್ದನೂ ಬೇಕಾದ್ರೆ ನಾನು ಸಿನಿಮಾ ನೋಡ್ಬೋದು, ಒಬ್ಬ ಪ್ಯಾರಿಸಲ್ಲಿದ್ದನೂ ನಾನು ಸಿನಿಮಾ ನೋಡ್ಬೋದು. ನಮ್ಮ ಈಗ ಏನಾಗಿದೆ, ಬೆಂಗಳೂರಲ್ಲೇ ನಾವು ಸಿನಿಮಾ ತೋರಿಸೋದಾಗ್ಬಿಟ್ಟಿದೆ. ಯಾರೋ ಬೀದರಲ್ಲಿರೋನು, ಒಬ್ಬ ಹಾಸ್ಪಿಟಲಿರೋನು ನೋಡ್ಬೋದು. ಅದು ಆಗಲಿಲ್ಲ. ಅದೇ ದೊಡ್ಡ ದುರಂತ ಅಂತ ನಾನು ಯಾವುದು ನಿರೀಕ್ಷೆ ಮಾಡಿದ್ನೋ ಅದು ಆಗಲಿಲ್ಲ. ಯಾಕಂದರೆ ಪುನಃ OTTಯ ನಿಯಂತ್ರಣ ಬೆಂಗಳೂರಿನ ಗಾಂಧಿನಗರದಿಂದ ಬಿಟ್ಟು ಇದೊಂಥರ ಕಾರ್ಪೊರೇಟೈಸ್ ಆಯಿತು. ಸೊ ಎಲ್ಲಿಗೂ ಇರ್ತದೆ ಅವರಿಗೆ. ಈಗ ಅಟ್ಲೀಸ್ಟ್ ಗಾಂಧಿನಗರದಲ್ಲಿ ಅಡ್ವಾಂಟೇಜ್ ಏನು ಅಂತಂದರೆ, ಅವರಿಗೆ ಕನ್ನಡ ಸಂಸ್ಕೃತಿ ಗೊತ್ತಿತ್ತು, ಕನ್ನಡದ ನಟ ನಟಿಯರು, ತಂತ್ರಜ್ಞರು, ಇವರು ಯಾರ್ದೇನೋ ಗೊತ್ತಿತ್ತು, ಯಾವ ಊರಲ್ಲಿ ಯಾವ ಸಿನಿಮಾ ಓಡ್ಬೋದು ಅನ್ನೋ ಕಲ್ಪನೆ ಎಲ್ಲ ಇತ್ತು. ಅಂದರೆ ಇಲ್ಲಿಯ ಸಮಾಜದ ಜೊತೆ ಒಂದು ನಂಟಿತ್ತು. ಇವತ್ತಿನ ನಂಟು ಆ ನಿಯಂತ್ರಣಕ್ಕೆ ಯಾರು ಇರ್ತಾರೋ ಅವ್ರಿಗೆ ಇಲ್ಲಿಯ ನಂಟೇ ಇಲ್ಲ. OTTಗಂತಲೇ ಮಾಡೋದು ನೋಡಿ. ಇವತ್ತು OTT ಯಾವ ಥರದ ಮಾಡ್ತಾರೆ ಅಂದರೆ, ಇದು ಯಾವುದೋ ಒಂದು ಇದು ಬಿಹಾರದಲ್ಲಿ ಚೆನ್ನಾಗಿ ಓಡ್ತು, ಅದನ್ನ ಇಲ್ಲಿ ಹಾಕಿ ಅಂತಾರೆ. ಇಲ್ಲಿಯ ಕರ್ನಾಟಕದ ನೋಡುಗರಿಗೆ ಬೇರೆ ಥರದ ಅಭಿರುಚಿ ಇದೆ, ಅಲ್ಲಿಯ ನೋಡುಗರಿಗೆ ಬೇರೆ.
ಒಬ್ಬೊಬ್ಬರು ಒಂಥರದ ಅಭಿರುಚಿ ಇತ್ತು, ಅದನ್ನೆಲ್ಲ ಸಪಾಟ್ ಮಾಡ್ತಾ ಇದೆ. ಅದು ದೊಡ್ಡ ದುರಂತ. ಹಾಗಾಗಿಯೇ ಒಂಥರದ ಇವತ್ತು ಕಲ್ಚರಲ್ ಇದೆಲ್ಲ ಇತ್ತಲ್ಲ, ಅದೆಲ್ಲ ಹೋಗ್ತಾ ಇದೆ. ಇದು ಬರೀ ಸಿನಿಮಾ ಅಂತಲ್ಲ, ನಮ್ಮ ಜೀವನ ಶೈಲಿಯಲ್ಲೇ ಹಂಗಾಗ್ತಾ ಇದೆ. ನಾವು ಒಂದು ಕಾಲದಲ್ಲಿ ನಾನು ಯಾವತ್ತೂ ಹೇಳ್ತಿದ್ದೆ, ಆ ಸಿನಿಮಾ ನೋಡ್ತಾ ಇದು ಜಪನೀಸ್ ಸಿನಿಮಾ ಅಂತ ಗೊತ್ತಾಗ್ತಿತ್ತು. ಅದರ ಏನೋ ನನಗೆ ಲೆನ್ಸಿಂಗಲ್ಲಿ, ಕ್ಯಾಮ್ರಾ ಮೂಮೆಂಟಲ್ಲಿ, ಅದರ ಅಭಿನಯದಲ್ಲಿ ಗೊತ್ತಾಗ್ತಿತ್ತು. ಇವತ್ತು ಅದೂ ಇಲ್ಲ. ನಾವು ಪ್ಯಾರಾಸೈಟ್ ಅಂತ ಸಿನಿಮಾ ನೋಡಿದರೆ ಅದು ಮುಖಗಳು ಬರ್ತಾ ಮಾಡಿ ಯಾವುದೋ ಬೇರೆ ದೇಶದ ಅದು ಆಗುತ್ತೆ. ಅಂದ್ರೆ ಆ ಕಲ್ಚರಲ್ ಸ್ಪೆಸಿಫಿಕ್ ಆಗಿದ್ದು, ರೀಜನಲ್ ಸ್ಪೆಸಿಫಿಕ್ ಆಗಿದ್ದು ಹೋಗ್ತಾ ಇದೆ. ಅಂದ್ರೆ ನಮ್ಮ ಮದುವೆಗಳಾಗೆ ಮೊದಲು ದಕ್ಷಿಣ ಕನ್ನಡದ ಮದುವೆ ಈ ರೀತಿ, ಬೆಂಗಳೂರಲ್ಲಿ ಈ ರೀತಿ, ಇವಾಗ ಎಲ್ಲಾ ಮದುವೆಗಳಲ್ಲಿ ಸಂಗೀತ, ಎಲ್ಲಾ ಮದುವೆಗಳಲ್ಲಿ ಮೆಹಂದಿ, ಆತರ ದೊಡ್ಡ ನಮಗೆ ಮೆಹಂದಿ ಅಂದ್ರೆ ಏನೋ ಗೊತ್ತಿರ್ಲಿಲ್ಲ. ಇವಾಗ ಮೆಹಂದಿ ಒಂದು ಈವೆಂಟ್, ದೊಡ್ಡ ಈವೆಂಟ್ ಆಗಿಬಿಟ್ಟಿದೆ ಮದುವೆನಲ್ಲಿ. ಅದು ಒಂಥರ ಈ ಅಭಿವೃದ್ಧಿಯ ಪಥದಲ್ಲದ ಅನಿವಾರ್ಯವೇ, ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅದರಲ್ಲಿ ಒಂದು ಕಡೆ ನನ್ನತನ ಅನ್ನೋದೊಂದು ಚೂರು ಉಳಿಸ್ಕೊಳ್ಳೋದು ಬಹಳ ಮುಖ್ಯ ಆಗಿತ್ತು ಅಂತ. ಕಲೆಗೆ ಮುಖ್ಯವಾಗಿ ಅದು ಬಹಳ ಕಲೆ ಇದು ಅದರ ಅದು ಕಳ್ಕೊಂಡ್ರೆ ನಮ್ಮ ಐಡೆಂಟಿಟಿ ಹೋಗುತ್ತೆ, ನನ್ನ ಏನು ಒಳಗಿನ ಸತ್ವೂ ಹೋಗುತ್ತೆ ಅಂತ, ಆತ್ಮವೂ ಹೋಗುತ್ತೆ ಅಂತ ಮುಂಚೆ ಬಹಳ ಒಂದು ಹೆಮ್ಮೆ ಏನಿತ್ತು ಅಂತಂದರೆ, ತಮಿಳಿಗೆ ಅದರದ್ದೇ ಆದ ಐಡೆಂಟಿಟಿ, ಕನ್ನಡಕ್ಕೆ ಅದರದ್ದೇ ಆದ ಐಡೆಂಟಿಟಿ, ಮಲಯಾಳಂಗೆ ಅದರದ್ದೇ ಆದ ಐಡೆಂಟಿಟಿ, ಅದು ಕೂಡ ಇವತ್ತು ಹೋಗ್ತಾ ಇದೆ, ತೆಳುವಾಗ್ತದೆ. ಯಾಕಂದರೆ ಯಾವ್ದು ಹೆಚ್ಚು ಮಾರಾಟ ಆಗುತ್ತೋ ಅದು ಕೊಲೆ, ಸುಲಿಗೆ, ಆ ಮಾರಾಟ ಅದನ್ನೇ ಹಾಕಿ, ಅದು ಯಾವ ಥರ ಇಷ್ಟೊಂದು ಗಡ್ಡ ಬಿಟ್ಕೊಂಡು ಒಂದು ಕಪ್ಪು ಇದು ಹಾಕೊಂಡ್ಬರು, ಎಲ್ಲರೂ ಹಾಕ್ಕೊಳ್ಳಿ, ಯಾಕೆ ಹಾಕ್ಕೋಬೇಕು ಗೊತ್ತಿಲ್ಲ. ಆ ಥರದಲ್ಲಿ ನಾವು ಮಾರಾಟ ಆಗುತ್ತೆ. ಅದು ಹೇಳಿದ್ರೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತೆಲ್ಲ, ಮಾರ್ಕೆಟಿನ ಬೇಕು ಬೇಡಿಗಳು ಇವತ್ತೆಲ್ಲವನ್ನೂ ಡಿಕ್ಟೇಟ್ ಮಾಡ್ತಾ ಇದೆ. ಅದನ್ನು ತಡ್ಕೊಳಕ್ಕಂತೂ ಆಗಲ್ಲ. ಅದರ ಒಂದು ಇದು OTTಯಲ್ಲಿ ನಾವು ನೋಡ್ಬೋದು. ಇಷ್ಟಾಗಿಯೂ ಎಲ್ಲೋ ಒಂದು ಕಡೆ ಅದಕ್ಕೆ ಏನು ಎವೆನ್ಯೂ ಸಿಕ್ಕತ್ತೆ ಅಂತ. ಈಗ ಇಷ್ಟೆಲ್ಲ ಗಲಾಟೆ ನಡುವೆನೋ ಒಂದು ಮೂವಿ ಅನ್ನೋ ಚಾನಲ್ ಇದ್ದಿದೆ, ಅಥವಾ ಒಂಥರ ಬೇರೆ ಥರದ ಆಲ್ಟರ್ನೇಟ್ ಸಿನಿಮಾನ ಹಾಕ್ಕೊಂಡಿರುತ್ತೆ. ನಾವು ತುಂಬ ಇದು ಮಾಡುವಂಥ, ಯಾವಾಗಲೂ ನೋಡುವಂಥ ಈ OTT ಚಾನಲ್ಗಳು ಕೂಡ ಯಾವುದೋ ಒಂದು ಆಫ್ರಿಕನ್ ಸಿನಿಮಾ ಕಂಡುಬಿಡುತ್ತೆ, ಯಾವುದೋ ಒಂದು ಜಾಪನೀಸ್ ಸಿನಿಮಾ, ಚೈನೀಸ್ ಸಿನಿಮಾ ಸಿಕ್ಕತ್ತೆ. ನಾವು ನೋಡಿದಷ್ಟು, ನಿರೀಕ್ಷಿಸಿದಷ್ಟು ದೊಡ್ಡ ಪ್ರಮಾಣದ ಸಿಗದೇ ಇರ್ಬೋದು, ಅದೊಂದು ಟ್ರಿಕ್ಕಲ್ಲೆಲ್ಲ ಸಿಕ್ಕತ್ತೆ. ಅದೊಂದು ಮುಂಚೆ ಅದೂ ಇರಲಿಲ್ಲ. ಹಾಗಾಗಿ ಅದೊಂದು ದೊಡ್ಡ ಬೆಳವಣಿಗೆ ಅಂತ ತಿಳ್ಕೊಬೋದು. ಎರಡೂ ಥರ ಹೇಳಿದೆ. ಒಂದು ಗಾಂಧಿನಗರದ ಇದ್ದಿದ್ದಾಗ ಯಾವ ಅಡ್ವಾಂಟೇಜ್ ಇತ್ತು ಅಂತ ಹೇಳಿದೆ, ಈಗ OTT ಬಂದಾಗ ಇನ್ನೊಂದು ಅಡ್ವಾಂಟೇಜು, ಒಂದು ನಾಶ ಆಯಿತು, ಇನ್ನೊಂದು ರಿಪ್ಲೇಸ್ ಆಯಿತು. ದೊಡ್ಡ ಪ್ರಯಾಣ ನಿಮ್ಮದು. ಏನು ಹೊಸದು ಕೊಡಬೇಕು ಅಂತ ಯೋಚನೆಯಲ್ಲಿದ್ದೀರಿ? ನಮ್ಮ ಜೊತೆ ಹಂಚಿಕೊಳ್ಳಬಹುದು ಆದ ಯಾವ ಹಂತದಲ್ಲಿದೆ? ಈಗ ಒಂದು ಸಿನಿಮಾ ಮಾಡ್ತಾ ಇದ್ದೇನೆ, ಅನಂತಮೂರ್ತಿಯವರ ಆಕಾಶ ಮತ್ತು ಬೆಕ್ಕು. ಅದು ಕೊನೆಯ ಹಂತದಲ್ಲಿದೆ. ನಾವು ಒಂಚೂರು ಮಳೆಗೆ ಕಾಯ್ತಾ ಇದ್ವಿ. ಒಂದು ವಾರ ಮಳೆ, ಮತ್ತೊಂದು ವಾರ ಮಳೆ ಬೇಕು ನಮಗೆ. ಅದು ಬಂದರೆ ಸಿನಿಮಾ ಮುಗಿಯುತ್ತೆ. ಇದು ನನ್ನ ಉಳಿದೆಲ್ಲ ಸಿನಿಮಾಗಳಿಂದ ಭಾಳ ಭಿನ್ನವಾಗಿದೆ. ಸಂಭಾಷಣೆ ಇಲ್ಲ ಅದರಲ್ಲಿ, ಸಂಭಾಷಣೆಯ ಮೇಲೆಯೇ, ಘಟನಾ ಪ್ರಧಾನ ಅಲ್ಲ. ಅನಂತಮೂರ್ತಿಯವರ ಕೊನೆಯ ಹಂತದಲ್ಲಿ ವೈಚಾರಿಕ ಪ್ರಧಾನ ಆಯ್ತಲ್ಲ, ಅದನ್ನು ಇಟ್ಕೊಂಡು ಮಾಡೋಕ್ಕೆ ಕೊಟ್ಟಿದ್ದೀನಿ. ಇದು ಏನು ಕೊನೆಯ ಸಿನಿಮಾ ಅಂತ ನಾನು ಹೇಳಲ್ಲ, ಸಿಕ್ಕರೆ ಇನ್ನೊಂದೆರಡು ಮಾಡಬೇಕು ಅಂತೀನಿ. ಮಾಡಿಲ್ಲ ಅಂತ ಹೇಳಿದ್ರಿ, ಮಾಡಿಲ್ಲ. ನನಗೆ ಸ್ವಲ್ಪ ಮಾಧ್ಯಮದಲ್ಲಿ ಕೆಲವು ಪ್ರಯೋಗಗಳು ತುಂಬ ಆಗ್ತಾ ಇದೆ ಈಗ, ಜಾಗತಿಕ ಮಟ್ಟದಲ್ಲಿ, ಭಾರತೀಯ ಮಟ್ಟದಲ್ಲಿ, ಕನ್ನಡದ ಮಟ್ಟದಲ್ಲೂ ಆಗ್ತಾ ಇದೆ. ನಾವು ಅದಕ್ಕೆಲ್ಲ ಮಾಧ್ಯಮ ಅಂತಂದರೆ ಇವತ್ತು ನೋಡಿ, ಇವತ್ತೊಂದು ಸ್ಲೋ ಸಿನಿಮಾ ಮೂವ್ಮೆಂಟ್ ಅಂತಿದೆ, ವರ್ಲ್ಡ್ ವೈಡ್ ಬಹಳ ದೊಡ್ಡದಿದೆ. ಕನ್ನಡದಲ್ಲೂ ಆಗ್ತಾ ಇದೆ. ನಟೇಶ್ ಹೆಗ್ಡೆ ಅವರೆಲ್ಲ ಆ ಥರದ ಸಿನಿಮಾ ಮಾಡೋರು, ಶಿವಮ್ಮ ಅವ್ರು ಮಾಡಿದ್ದಾರೆ, ಜಯಶಂಕರ್ ಅವ್ರದ್ದು, ಆ ಥರದ ಸಿನಿಮಾಗಳು ಕೂಡ ಇವತ್ತಾಗ್ತದೆ. ಹಾಗೆ ತುಂಬ ಬೇರೆ ಬೇರೆ ಥರದಲ್ಲಿ ನಮ್ಮಲ್ಲಿ ಹೊಸತನ ಅಂದ ತಕ್ಷಣ ಏನು ಕ್ರೌರ್ಯ, ಫಾಸ್ಟ್ ಕಟ್ಟಿಂಗು ಈ ಥರ ಯೋಚನೆ ಮಾಡ್ತಾರೆ. ಹಂಗಲ್ಲ, ಈ ಥರ ಸ್ಲೋ ಕಟ್ಟಿಂಗು, ಇನ್ನೂ ಮೆಡಿಟೇಟಿವ್ ಆದಂಥ ಸಿನಿಮಾಗಳನ್ನು ಮಾಡಿದ್ದಾರೆ. ಆ ಥರದ್ದು ಮಾಡುವ ಆಸೆಗಳಿದೆ. ಬಟ್ ನನ್ನ ಇದು ಮಾರ್ಗ ಬೇರೆ ಆಗಿರ್ಬೋದು ಹೊರತು ಗುರಿ ಬೇರೆ ಆಗಲ್ಲ. ಎಲ್ಲ ನಿಮ್ಮ ಹೊಸ ಪ್ರಾಜೆಕ್ಟ್ಗಳಿಗೆ ಶುಭಾಶಯ ಹೇಳ್ತಾ, ಒಂದು ಮಾತಿನಲ್ಲಿ ಹೇಳೋದಾದರೆ ನಿಮಗೆ ವೈಯಕ್ತಿಕವಾಗಿ ಸಿನಿಮಾ ಅಂದರೆ ಏನು ಸರ್? ಸಿನಿಮಾ ಅಂತಂದ್ರೆ ನಾನು ಅದು ಕಥೆಯೂ ಅಲ್ಲ, ಎಮೋಷನೂ ಅಲ್ಲ. ಒಂದು ರೀತಿಯಲ್ಲಿ ನನ್ನ ಚಿಂತನೆಯನ್ನು ಬದಲಿಸುವ ಅಥವಾ ಮರು ಯೋಚನೆಗೆ ಹಚ್ಚುವ, ನನ್ನ ನಂಬಿಕೆಯನ್ನು ಮರು ಯೋಚನೆಗೆ ಹಚ್ಚುವ ಒಂದು ಸಾಧನ ಅಂತ ತಿಳ್ಕೊಂಡಿದ್ದೀನಿ. ಅಂದರೆ
ನಾವೆಲ್ಲ ಒಂದು ರೀತಿಯಲ್ಲಿ ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ಇದು ಸಿದ್ಧ, ಇದೇ ಅಂತಿಮ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಲ್ಲ, ಅದನ್ನು ಪ್ರಶ್ನೆ ಮಾಡುವಂಥ ಒಂದು ಮಾಧ್ಯಮ ಆಗಬೇಕು. ಅದು ಒಂದು. ಎರಡನೇದೇನು ಅಂತಂದರೆ, ನಾನೊಬ್ಬನೇ ಅಲ್ಲ, ತುಂಬ ಜನ ಹೇಳಿದ್ದಾರೆ, ಕ್ಲೀಶೆ ಅನಿಸ್ಬೋದು, ಪರಿಚಿತ ಜಗತ್ತಿನ ಅಪರಿಚಿತ ಮುಖಗಳನ್ನು ತೋರಿಸೋದು, ಅಪರಿಚಿತ ಜಗತ್ತಿನಲ್ಲಿರುವ ಪರಿಚಿತವನ್ನು ನಾವು ಪರಿಚಯಿಸೋದು. ಹೌದು. ಹಾಗಾಗಿ ನನ್ನೆಲ್ಲ ಸಿನಿಮಾಗಳು ಅದನ್ನೇ ಹೇಳಿದೆ. ಅದು ಬ್ರಾಹ್ಮಣ ಲೋಕ ಆಗಿರ್ಬೋದು, ಮುಸ್ಲಿಂ ಲೋಕ ಆಗಿರ್ಬೋದು, ದಲಿತರ ಲೋಕ ಆಗಿರ್ಬೋದು, ಅಥವಾ ಬೇರೆ ಬೇರೆ ನಾಗಿಯ ಲೋಕ ಆಗಿರ್ಬೋದು, ಇಲ್ಲಿ ಗುಲಾಬಿಯ ಲೋಕ ಆಗಿರ್ಬೋದು. ನಾನು ಆರಿಸ್ಕೊಳ್ಳೋದು ಹಾಗೆ ಆರಿಸ್ಕೊಳ್ಳೋದು. ಒಂದು ರೀತಿಯಲ್ಲಿ ಇದು ವಾಯ್ಸ್ ಟು ದ ವಾಯ್ಸ್ಲೆಸ್ ಆಗ್ತಾ ಇದೆಯಾ ಅಂತ ತುಂಬ ಜನರಿಗೆ. ಈಗ ನಾಗಿ ಆಗಿರ್ಬೋದು, ಗುಲಾಬಿ, ಅವ್ರಿಗೆ ವಾಯ್ಸ್ ಇಲ್ಲ. ನಾವು ವಾಯ್ಸ್ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತೀವಿ, ಆದರೆ ಅವ್ರಿಗೆ ವಾಯ್ಸ್ ಇದೆ, ನಮಗೆ ಕೇಳಿಸ್ತಾ ಇಲ್ಲ ಅಷ್ಟು. ಯಾಕೆ ಕೇಳಿಸ್ತಿಲ್ಲ ಅಂದರೆ ಮುಖ್ಯ ವಾಹಿನಿಗಳೆಲ್ಲ ಅದು ಬರ್ತಾ ಇಲ್ಲ. ಅಂಥದ್ದು ನಾನು ಹೇಳೋಕ್ಕೆ ಸಾಧ್ಯವಾಗುತ್ತಾ ಅಂತ ಟ್ರೈ ಮಾಡ್ತಾ ಇರೋದು. ಅದು ನನ್ನ ಸಿನಿಮಾ ಅಷ್ಟೇ ಅಲ್ಲ, ನನ್ನ ಸಾಹಿತ್ಯ, ರಂಗಭೂಮಿಯ ಇದರಲ್ಲೂ ಅದನ್ನೇ ನಾನು ನಿರೀಕ್ಷೆ ಮಾಡ್ತಾ ಹೋಗೋದು. ಅಂದ್ರೆ ದನಿ ಇಲ್ಲದವರಿಗೆ ದನಿ ಆಗುವ ಒಂದು ಆಸೆ ನಿಮ್ಮದು. ದನಿ ಎಲ್ಲರ ದನಿಯನ್ನು ಕೇಳಿಸೋದು. ನಾನು ದನಿ ಆಗಲ್ಲ, ಅವರ ದನಿಯನ್ನು ಕೇಳಿಸೋದು ಅಷ್ಟೆ, ಉಳಿದವ್ರಿಗೆ ಕೇಳಿಸೋಕ್ಕೆ ಅಂತ. ಯಾಕಂದ್ರೆ ಅವ್ರಿಗೆ ಕೇಳಿಸೋಕೆ ಆಗ್ತಾ ಇಲ್ಲ. ಈ ಒಂದು ನಾಗಿದೋ, ಒಂದು ಹಸೀನಾದೋ, ಒಂದು ಯಮುನಾಂದೋ ನಮ್ಮ ಪ್ರಧಾನ ಸಮೂಹ ಮಾಧ್ಯಮಗಳು ಬರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಜನರಿಗೂ ತಲುಪಲ್ಲ. ಅಂಥವ್ರು ತಲುಪಲಿ ಅನ್ನೋದಕ್ಕೆ ಒಂದು ಸಾಧನ ಅಷ್ಟೆ. ಅಥವಾ ನಾನೇನು ಅದೇ ಒಂದು ದೊಡ್ಡ ಉದ್ದೇಶ. ಆ ಮೂಲಕ ನನ್ನ ಅನುಭವವನ್ನು, ನನ್ನ ಅನಿಸಿಕೆನ ಅವರು ಅನುಭವವಾಗಿ, ನೋಡುಗನ ಅನುಭವವಾಗಿ ಬದಲಾವಣೆ ಮಾಡೋದಕ್ಕೆ ಟ್ರೈ ಮಾಡ್ತಾ. ಚೆನ್ನಾಗಿತ್ತು. ಇಷ್ಟು ಹೊತ್ತು ಸಿನಿಮಾ ಅಂದ್ರೇನು, ಸಿನಿಮಾವನ್ನ ನೋಡೋದು, ಕಾಣೋದು, ಕಾಣಿಸೋದು ಎಲ್ಲವದ್ರ ಬಗ್ಗೆ ನಿಜಕ್ಕೂ ತುಂಬಾ ಚಂದದ ಒಂದೊಳ್ಳೆಯ ಮಾತುಕತೆ ಆಯಿತು. ಥ್ಯಾಂಕ್ ಯು ಸರ್. ನಮಸ್ತೆ. ತುಂಬಾ ಒಳ್ಳೆಯ ಪ್ರಶ್ನೆಗಳು. ಥ್ಯಾಂಕ್ ಯು. ಉತ್ತರ ಹೇಗಿತ್ತೋ ಗೊತ್ತಿಲ್ಲ, ಅದು ಒಳ್ಳೆಯ ನನ್ನ ನಡೆದು ಬಂದ ದಾರಿಯನ್ನೇ ಮತ್ತೊಮ್ಮೆ ಅವಲೋಕಿಸೋಕ್ಕಾಯಿತು, ಪ್ರೇಕ್ಷಕರ ಜೊತೆ ಹಂಚಿಕೊಳ್ಳೋಕ್ಕೂ ಆಯಿತು. ಅದಕ್ಕಾಗಿ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದು ಗಿರೀಶ್ ಕಾಸರವಳ್ಳಿ ಅವರೊಂದಿಗಿನ ನಮ್ಮ ದೀಪ ಬೆಳಕು ಸಂದರ್ಶನ. ನಿಮ್ಗೆ ಇಷ್ಟ ಆಯ್ತು ಅಂದ್ಕೊಳ್ತಾ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಇನ್ನೊಂದ್ಸರಿ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.